6 ತಿಂಗಳ ಹಿಂದೆಯಷ್ಟೇ ಓಪನ್ ಆಗಿರುವಂತಹ ಒಂದು ಪುಟ್ಟ ಹೋಟೆಲ್‌ಗೆ ನಿಮ್ಮನ್ನು ಕರೆದುಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್‌ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿ ಭಟ್. ಇಲ್ಲಿ ನಾನು ಮೊದಲಿಗೆ ಬೆಣ್ಣೆ ಮಸಾಲೆ ದೋಸೆ ತಗೊಂಡೆ. ದೋಸೆ ಹಿಟ್ಟು ಹಂಚ ಮೇಲೆ ಹಾಕಿ ಬೇಯಿಸ್ಕೊಂಡು, ಬೆಣ್ಣೆ ಹಾಕಿ ಮತ್ತೆ ಬೇಯಿಸ್ಕೊಂಡು, ಅದರ ಮೇಲೆ ಚಟ್ನಿ ಹಾಕಿ, ತಿರ್ಗಾ ಬೆಣ್ಣೆ ಹಾಕಿ, ಆಲೂಗಡ್ಡೆ ಪಲ್ಯ ಹಾಕಿ ಕೊಟ್ಟರು. ಜೊತೆಗೆ ಒಂದು ಚಟ್ನಿ ಕೂಡ ಕೊಟ್ಟರು. ತುಂಬಾ ಚೆನ್ನಾಗಿತ್ತು. ಹೋಗ್ಬೇಕಾದ್ರೆ ಮನಸ್ಸಲ್ಲಿ ಅಂದ್ಕೊಂಡೆ ಚೆನ್ನಾಗಿರುತ್ತಾ ಇಲ್ವಾ ಅಂತ. ಆದರೆ ದೋಸೆ ತುಂಬಾ ಚೆನ್ನಾಗಿತ್ತು. ನಮ್ಮ ಮುಂದೆನೇ ದೋಸೆ ಹಾಕ್ತಾರೆ. ದೋಸೆ ಹಾಕೋದನ್ನು ಕೂಡ ನಾವು ನೋಡಬಹುದು. ಬೆಣ್ಣೆ ಮಸಾಲೆ ದೋಸೆ ತಿಂದ ನಂತರ ಬೆಣ್ಣೆ ಓಪನ್ ದೋಸೆ ಕೂಡ ತಗೊಂಡೆ. ಅದೂ ತುಂಬಾ ಚೆನ್ನಾಗಿತ್ತು. ದೋಸೆ ಹಾಕಿದ ನಂತರ ಯಾವುದೇ ಥರದ ಎಣ್ಣೆ ಅಥವಾ ತುಪ್ಪ ಯೂಸ್ ಮಾಡದೆ ನಮ್ಮ ಕಣ್ಮುಂದೆನೇ ಬೆಣ್ಣೆನ ಯೂಸ್ ಮಾಡಿದರು. ಬೆಣ್ಣೆ ಯೂಸ್ ಮಾಡಿ ಅದನ್ನು ಚೆನ್ನಾಗಿ ಬೇಯಿಸಿದ ನಂತರ ಅದರ ಮೇಲೆ ನಮಗೆ ಪುಡಿ ಹಾಕಿ ಆಲೂಗಡ್ಡೆ ಪಲ್ಯ ಜೊತೆಲಿ ಚಟ್ನಿ ಎರಡೂ ಕೂಡ ಹಾಕಿ ಕೊಟ್ಟರು. ಚಟ್ನಿ ಪಲ್ಯ ಹಾಕಿದ್ದಲ್ಲದೆ ತಿರ್ಗಾ ಮೇಲಿಂದ ಒಂದು ಸ್ವಲ್ಪ ಬೆಣ್ಣೆ ಹಾಕಿ ಕೊಡ್ತಾರೆ. ಬೆಣ್ಣೆ, ಆಲೂಗಡ್ಡೆ ಪಲ್ಯ, ದೋಸೆ ಜೊತೆ ತಿನ್ನೋದಕ್ಕೆ ಸಖತ್ತಾಗಿತ್ತು. ಇವರ ಮೆನುನಲ್ಲಿ ಕೆಲವಷ್ಟು ತಿಂಡಿಗಳು ಮಾತ್ರ ಇದ್ವು. ಬಟರ್ ದೋಸೆ, ಬಟರ್ ಸೆಟ್ ದೋಸೆ, ಬಟರ್ ಮಸಾಲೆ ದೋಸೆ, ಬಟರ್ ಓಪನ್ ದೋಸೆ, ಗೀ ಮಸಾಲ, ಹಾಗೆ ಪಡ್ಡು ಮತ್ತು ಬಟರ್ ಪಡ್ಡು ಅಂತ ಇಷ್ಟೇ ಇದ್ದಿದ್ದು. ಜೊತೆಲಿ ಒಂದು ಫಿಲ್ಟರ್ ಕಾಫಿ ಕೂಡ ಇತ್ತು. ಪ್ರೈಸ್ ಕೂಡ ಜಾಸ್ತಿ ಇಲ್ಲ, ರೀಸನೇಬಲ್ ಆಗಿದೆ. ಪಡ್ಡು ತಗೊಂಡ್ವಿ ನಾವು. ಪಡ್ಡು ಟೇಸ್ಟಿಯಾಗಿತ್ತು. ಹಾಗೆ ಒಂದು ಪ್ಲೇಟಲ್ಲಿ 12 ಪೀಸ್ ಪಡ್ಡು ಕೊಟ್ಟಿದ್ದರು. ಹಾಗೆ ಒಂದು ಫಿಲ್ಟರ್ ಕಾಫಿ ಕೂಡ ತಗೊಂಡು ಕುಡಿದೆ. ಸ್ಟ್ರಾಂಗ್ ಆಗಿ ಪರ್ಫೆಕ್ಟ್ ಆಗಿತ್ತು. ಪಡ್ಡು ದೋಸೆ ಎಲ್ಲ ನೋಡಬೇಕಾದ್ರೆ ನಿಮಗೂ ಕೂಡ ತಿನ್ನಬೇಕು ಅನ್ನಿಸ್ತಿದೆ ಅಲ್ವಾ? ಎಲ್ಲಿ ಅಂತ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಬೆಂಗಳೂರಿನ ಪುಟ್ಟೇನಹಳ್ಳಿಯಲ್ಲಿರುವ ಸತ್ಯಗಣಪತಿ ಟೆಂಪಲ್ ಹತ್ರನೇ ಇರುವಂಥದ್ದು ದಾವಣಗೆರೆ ಬೆಣ್ಣೆ ದೋಸೆ, ಡಿವೈನ್ ದೋಸಾ ಏರಿಯಾ ಅಂತ. ನೀವೇನಾದರೂ ಪುಟ್ಟೇನಹಳ್ಳಿ ಕೆರೆಯಲ್ಲಿ ವಾಕ್ ಮಾಡೋದಕ್ಕೆ ಹೋಗಿದ್ದರೆ ಹಾಗೆ ವಾಕ್ ಮುಗಿಸಿದ ನಂತರ ದೋಸೆ ತಿಂದ್ಕೊಂಡು ಕೂಡ ಬರಬಹುದು. ಈ ಪುಟ್ಟ ಹೋಟೆಲ್ ಶುರುವಾಗಿ 6 ತಿಂಗಳಷ್ಟೇ ಆಗಿರೋದಂತೆ. ನಾನು ಸ್ವಲ್ಪ ದಿನಗಳ ಹಿಂದೆಯೇ ನೋಡ್ತಾ ಇದ್ದೆ. ಹೋಗಬೇಕು ಅಂತ ಅನ್ನಿಸ್ತು. ಹಾಗೆ ನಾನು ಹೋಗಿ ಒಂದಷ್ಟು ಫುಡ್ಡನ್ನು ಟೇಸ್ಟ್ ಮಾಡಿದೆ. ನನಗಂತೂ ಇಟ್ಸ್ ವರ್ತ್ ಅಂತ ಅನ್ನಿಸ್ತು. ನೀವೇನಾದರೂ ಪುಟ್ಟೇನಹಳ್ಳಿ ಆಸ್ಪಾಸ್ ಇದ್ದರೆ ಒಂದು ಸಲ ವಿಸಿಟ್ ಮಾಡಿ, ಅಥವಾ ಈ ಮೊದಲೇ ವಿಸಿಟ್ ಮಾಡಿದರೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದೇ ಥರ ಕಂಟೆಂಟ್ಗಾಗಿ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಜೊತೆಯಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಇಷ್ಟಪಡುವ ಫ್ರೆಂಡ್ಸ್, ಫ್ಯಾಮಿಲಿ ಫ್ರೆಂಡ್ ಯಾರೇ ಇದ್ದರೂ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹ ಮಾಡ್ತಾಯಿರಿ. ಥ್ಯಾಂಕ್ ಯು.